ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡುವಂತ ಎಲ್ಲರೂ ಹೊಂದಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರಿ? ಹಲ್ಲೆಲೂಯಾ. ಯಾವ ವಿಷಯ ಇತ್ರಮ್ಮ? ಶೋಧನೆಯೊಳಗಡೆ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ, ಶೋಧನೆಯ ಸಮಯದಲ್ಲಿ ಇರುವಾಗ ಎನ್ನುವಂಥ ಸಂದೇಶವನ್ನು ನಾವು ಕೇಳಿದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶೋಧನೆಯ ಸಮಯದಲ್ಲಿ ನಾವು ಕರ್ತನ ಹತ್ತಿರದಲ್ಲಿಯೇ ಇರುವವರಾಗಬೇಕು. ಶೋಧನೆಯ ಸಮಯದಲ್ಲಿ ನಾವು ದೇವರ ಸಮೀಪದಲ್ಲಿಯೇ ಇರುವವರಾಗಬೇಕು. ಶೋಧನೆಯ ಸಮಯದಲ್ಲಿ ನಾವು ಬರ್ತಕ್ಕಂಥ ಕಷ್ಟಗಳ ವಿಷಯದಲ್ಲಿ ನಾವು ತಾಳ್ಮೆ ಉಳ್ಳವರಾಗಿ, ಸಹನೆ ಉಳ್ಳವರಾಗಿ ಜೀವಿಸುವವರು ಆಗಬೇಕು. ಆಗ ಖಂಡಿತವಾಗಿ ಶೋಧನೆಯನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ಆತನ ಮಕ್ಕಳಾಗಿರ್ತಕ್ಕಂಥ ನಮಗೆ ಆತನು ಅನುಗ್ರಹ ಮಾಡ್ತಾನೆ. ಇವತ್ತಿನ ದಿವಸ ಒಂದು ಹೊಸದಾದಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಹೇಳಿರ್ತಕ್ಕಂಥ ಒಂದು ಮಾತು, 34ನೇ ವಚನ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ವಿಶೇಷವಾಗಿ ಒಂದು ಸಂದೇಶವನ್ನು ಇವತ್ತಿನ ದಿವಸ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಹೃದಯದಲ್ಲಿ ಇವತ್ತು ನಾವು ಯಾವ ಒಂದು ಸಂಗತಿಗಳನ್ನು ತುಂಬಿಸಿ ಇಟ್ಟುಕೊಂಡವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹೃದಯದ ಕುರಿತಾಗಿ ದೇವರು ಅನೇಕ ವಿಷಯಗಳನ್ನು ಸತ್ಯವೇದದಲ್ಲಿ ಏನು ಮಾಡಿದ್ದಾರೆ? ಭರಿಸಿದ್ದಾರೆ ಪ್ರೇರೆ. ನಾವು ನೋಡುವಾಗ ಆದಿಕಾಂಡ ಪುಸ್ತಕ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದರೆ 6ನೇ ಅಧ್ಯಾಯ 5ನೇ ವಚನದಲ್ಲಿ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದು ಎಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ಏನು ಮಾಡಿದಂತೆ ನೊಂದುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರು ಯಾವಾಗಲೂ ಅವರು ತಮ್ಮ ಹೃದಯದಲ್ಲಿ ಯೋಚಿಸುವಂಥದ್ದು ಏನಾಗಿದಂತೆ? ಕೆಟ್ಟದ್ದಾಗಿದೆ ಎಂಬುದಾಗಿ. ಯಾವುದನ್ನು ಯೋಚಿಸ್ತಾ ಇದ್ದಾರೆ? ಅವರು ಕೆಡುಕನ್ನು ಯೋಚನೆ ಮಾಡ್ತಾ ಇದ್ದಾರೆ, ಕೆಟ್ಟದ್ದನ್ನು ಯೋಚಿಸುವಂಥವರಾಗಿದ್ದಾರೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನೊಂದುಕೊಳ್ತಾ ಇದ್ದಾನೆ. ಇವತ್ತು ನಾವು ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ನಮ್ಮ ಹೃದಯವನ್ನು ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ಳಬೇಕಾಗಿದೆ? ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮ ಹೃದಯವು ಲೋಕಸ್ಥರ ಹೃದಯದೋಪಾದಿಯಲ್ಲಿದ್ದರೆ ಪ್ರಯೋಜನ ಇಲ್ಲ. ನಮ್ಮ ಹೃದಯ ಹೊಸದಾದಂಥ ಹೃದಯವಾಗಿ, ನಮ್ಮ ಹೃದಯ ಬದಲಾವಣೆಯ ಹೃದಯವಾಗಿ, ನಮ್ಮ ಹೃದಯದಲ್ಲಿ ಹೊಸ ಸಂಗತಿಗಳು ತರುವಂಥ ಹೃದಯವಾಗಿ, ಒಳ್ಳೆಯ ಹೃದಯವಾಗಿ ನಮ್ಮ ಹೃದಯ ಏನಾಗಬೇಕಾಗಿದೆ? ಮಾರ್ಪಾಟ ಆಗಬೇಕಾಗಿದೆ. ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ಸಮಯದಲ್ಲಿ ನಾವು ನಮ್ಮ ಹೃದಯವನ್ನು ಯಾವ ರೀತಿಯಾಗಿ ಇಟ್ಟುಕೊಂಡಿದ್ದೇವೆ? ನಮ್ಮ ಹೃದಯದಲ್ಲಿ ಬರುವಂಥ ಆಲೋಚನೆಗಳು ದೇವರ ಆತ್ಮಕ್ಕೆ ವಿಧೇಯತೆಯನ್ನು ತೋರಿಸುವಂಥವುಗಳಾಗಿದ್ದಾವ ಅಥವಾ ದೇವರಿಗೆ ವಿರೋಧತೆಯನ್ನು ವ್ಯಕ್ತಪಡಿಸುವಂಥವುಗಳು ಆಗಿದ್ದಾವ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯದಲ್ಲಿ ತುಂಬಿರುವುದೇ ನಿಮ್ಮ ಬಾಯಲ್ಲಿ ಏನು ಮಾಡುತ್ತಂತೆ? ಹೊರಡುವಂಥದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರ ವಾಕ್ಯ ಹೇಳ್ತೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ನಾವು ಯೆಹೆಜ್ಕೇಲನ ಗ್ರಂಥವನ್ನು ನಾವು ತೆಗೆದಿಟ್ಟುಕೊಂಡಿದ್ದೆ ಆದರೆ ಒಂದ್ಸಾರಿ ಓದಿಕೊಳ್ಳೋಣ. ಪ್ರವಾದನೆ ಪುಸ್ತಕ 11ನೇ ಅಧ್ಯಾಯ, ಯೆಹೆಜ್ಕೇಲ 20ನೇ ವಚನ. ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು ಎಂಬುದಾಗಿ. ಹಲ್ಲೆಲೂಯಾ. ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ, ಕಲ್ಲಾದ ಹೃದಯ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯಾವಾಗಲೂ ಮನುಷ್ಯನ ಹೃದಯ ಕೆಟ್ಟದನ್ನು ಆಲೋಚಿಸುವ ಹೃದಯವಾಗಿ ಕಾಣಿಸ್ತಾ ಇದೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಅವರಲ್ಲಿರುವಂಥ ಕಲ್ಲಾದ ಹೃದಯವನ್ನು ಅವರೊಳಗಿಂದ ನಾನು ತೆಗೆದು ಅವರಿಗೆ ಮೃದುವಾದ ಹೃದಯವನ್ನು ಅವರಿಗೆ ನಾನೇನು ಮಾಡ್ತೀನಿ? ಅನುಗ್ರಹಿಸ್ತೀನಿ. ಅವರು ನನಗೆ ಪ್ರಜೆಯಾಗಿರುವರು, ನಾನೇ ಅವರಿಗೆ ದೇವರಾಗಿ
ಇರುವೆನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮಲ್ಲಿ ಕಠಿಣವಾದಂಥ ಸ್ಥಿತಿಗತಿಗಳು ಇರಬಾರ್ದು. ನಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಕೆಟ್ಟದಾಗಿರ್ತಕ್ಕಂಥ ಸಂಗತಿಗಳನ್ನು ನಾವು ಆಲೋಚಿಸುವವರಾಗಿ ಇರಬಾರ್ದು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತು ಈ ರೀತಿಯಾಗಿರುತ್ತೆ. ಏನಂತ ಹೇಳಂತಂದರೆ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ನೀವು ಕಾಪಾಡಿಕೊಳ್ಳಿರಿ. 4ನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ಹೃದಯದೊಳಗಡೆಯಿಂದ ಜೀವಧಾರೆಗಳು ಹೊರಡುತ್ತವೆ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇರ ಆ ವಚನವನ್ನು ಒಂದು ಸಾರಿ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ ತೆಗೆದಿಟ್ಟಿದ್ರು 23ನೇ ವಚನ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೃದಯದೊಳಗಡೆಯಿಂದ ಏನು ಬರುತ್ತಂತೆ? ಜೀವಧಾರೆಗಳು ಬರ್ತವೆ. ಅದಕ್ಕಾಗಿ ಹೃದಯವನ್ನು ನಾವು ಕಲ್ಮಶದಿಂದ ಕಠಿಣಪಡಿಸಿಕೊಂಡು ಕೆಟ್ಟದರ ಕಡೆಗೆ ನಾವು ನಡೆಸದೆ, ಹೃದಯದಲ್ಲಿ ಯಾವಾಗಲೂ ಕೂಡ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನೀವು ಕೆಟ್ಟದನ್ನು ಇಟ್ಟುಕೊಳ್ಬೇಡ್ರಿ. ಕಲ್ಲಾದ ಹೃದಯವನ್ನು ನಾನು ನಿಮ್ಮಿಂದ ತೆಗೆದಿದ್ದೇನೆ, ನಾನು ನಿಮಗೆ ನೂತನ ಮೃದುವಾದಂಥ ಹೃದಯವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ನೀವು ನನ್ನ ಮಕ್ಕಳಾಗಿ ಜೀವಿಸಬೇಕಂತಂದರೆ ನಿಮ್ಮ ಹೃದಯ ಹೆಂಗಿರಬೇಕು? ಬದಲಾವಣೆಯಾದಂಥ ಹೃದಯದೋಪಾದಿಯಲ್ಲಿ, ಪಶ್ಚಾತ್ತಾಪದ ಹೃದಯದೋಪಾದಿಯಲ್ಲಿ ದೇವರ ಆತ್ಮನ ಫಲಗಳು ನಿಮ್ಮಲ್ಲಿ ಕಾಣಿಸಿಕೊಂಡಿದ್ದಾವ ಇಲ್ವಾ? ನಿಮ್ಮ ಹೃದಯದ ಬೊಕ್ಕಸದೊಳಗಡೆ ಯಾವುದಿದೆ? ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ಶರೀರ ಅಧೀನ ಸ್ವಭಾವಗಳು ನಿಮ್ಮಲ್ಲಿದ್ದರೆ ನೀವಿನ್ನೂ ಕೂಡ ದೇವರ ಮಕ್ಕಳಾಗಿ ಜೀವಿಸುವಂಥವರು ಅಲ್ಲ, ನೀವು ಆತ್ಮಾನುಸಾರ ಆತ್ಮನ ಫಲಗಳು ಉಳ್ಳವರಾಗಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ಅಧ್ಯಾಯ ನೀವು 22-23ನೇ ವಚನ ಓದುವಾಗ, ದೇವರ ಆತ್ಮನ ಫಲವೇನೆಂದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಬರುವಂಥದ್ದು ಏನ್ರಿ? ಪ್ರೀತಿ ಎಂಬುದಾಗಿ. ಯಾರ ಪ್ರೀತಿ ಅದು? ದೇವರ ಪ್ರೀತಿ. ನೀನು ದೇವರನ್ನು ಪ್ರೀತಿಸಬೇಕು. ನಿನ್ನ ದೇಹವನ್ನು ಯಾವ ರೀತಿಯಾಗಿ ನೀನು ಪ್ರೀತಿ ಮಾಡಿಕೊಳ್ತೀಯೋ, ನಿನ್ನ ದೇಹಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನು ಯಾವ ರೀತಿಯಾಗಿ ನೀನು ಪೂರೈಸ್ತೀಯೋ, ಅದೇ ರೀತಿಯಾಗಿ ನಿನ್ನನ್ನು ನೀನು ಪ್ರೀತಿ ಮಾಡಿಕೊಂಡಂತೆ ನಿನ್ನ ನೆರೆಯವನನ್ನು ಕೂಡ ನೀನು ಪ್ರೀತಿಸುವಂಥ ಹಂಗಿನಲ್ಲಿ ಇದ್ದಿ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದೆ? ತಿಳಿಸ್ತಾ ಇದೆ ಪ್ರಿಯರೇ. ಪ್ರೀತಿ ಇರುವಂಥ ಒಂದು ಹೃದಯ, ಸಂತೋಷ, ದೇವರು ಕೊಡುವಂಥ ಸಂತೋಷ, ಲೋಕ ಕೊಡುವಂಥ ಸಂತೋಷ, ಅದು ಕ್ಷಣಿಕವಾಗಿರುವಂಥ ಸಂತೋಷ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಪ್ರೀತಿ ಆದ ಮೇಲೆ ಸಂತೋಷದ ಒಂದು ಸ್ಥಿತಿ ನಮ್ಮ ಹೃದಯದಲ್ಲಿ ಇರಬೇಕು. 2ನೇದಾಗಿ ಸಂತೋಷ ಇರಬೇಕು. 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ಏನಂತ ಹೇಳ್ತಾ ಇದೆ? ಗಲಾತ್ಯ 5:27 ಹೋದ್ರಿ, ಸಮಾಧಾನ ಎಂಬುದಾಗಿ. ಹಲ್ಲೆಲೂಯಾ. ಏನ್ರಿ? ಸಮಾಧಾನ. ಆ ಒಂದು ಸಮಾಧಾನ ಅದು ದೇವರಿಂದ ಆಗಿರತಕ್ಕಂಥ ಒಂದು ಸಮಾಧಾನ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಈ ಎಲ್ಲ ಅಂಶಗಳು, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಇರುವಾಗ ದೇವರು ನಮ್ಮಲ್ಲಿ ಆನಂದಿಸ್ತಾನೆ. ಇವು ಎಂತಹ ಒಂದು ಕಾರ್ಯಗಳಂತೆ ದೇವರ ಆತ್ಮನಿಂದ ಉಂಟಾಗುವಂಥ ಫಲಗಳು ಪ್ರಿಯರೇ. ಇವುಗಳನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಳ್ಬೇಕು ಹೊರತಾಗಿ ಕೋಪ, ದ್ವೇಷ, ಕಕ್ಷೆ, ಅಸೂಯೆ, ಜಾರತ್ವ, ಬಂಡತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇವುಗಳನ್ನು ನಾವು ಇಟ್ಕೊಳ್ಬಾರ್ದು. 19ರಿಂದ 20ನೇ ವಚನಗಳವರೆಗೆ ನಾವು ನೋಡ್ತಾ ಇದ್ದೇವೆ, ಶರೀರ ಭಾವದ ಕರ್ಮಗಳನ್ನು ನಾವು ತ್ಯಜಿಸಬೇಕು. ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ದೇವರ ಸಂಗತಿಗಳನ್ನು, ದೇವರ ವಿಷಯಗಳನ್ನು ನಾವು ಇಟ್ಟುಕೊಳ್ಳುವವರಾಗಿರ್ಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ನೂತನ ಪಡಿಸಿದ್ದಾನೆ, ಹೊಸದಾದಂಥ ಹೃದಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕೆಟ್ಟ ವಿಷಯಗಳು ನಮ್ಮಲ್ಲಿ ಬರ್ತಾ ಇದ್ದಾವಂತಂದರೆ ಇನ್ನೂ ನಾವು ಬದಲಾವಣೆ ಆಗಿಲ್ವೇನೋ, ನಟನೆಯ ಒಂದು ಜೀವಿತ ನಮ್ಮಲ್ಲಿ ಇದೆಯೇನೋ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸರ್ಪ ಜಾತಿಯವರೇ ಎಂಬುದಾಗಿ ದೇವರು ಬೈಯುತ್ತಾ, ಅವರನ್ನ ಎಚ್ಚರಿಸುತ್ತಾ, ಕೆಟ್ಟವರಾಗಿರ್ತಕ್ಕಂಥ ನಿಮ್ಮಲ್ಲಿ ಒಳ್ಳೆಯ ಮಾತುಗಳು ಬರೋದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಲ್ಲಿ ಹೊರಡುವಂಥದ್ದಾಗಿದೆ. ಹೃದಯ ಯಾವ ರೀತಿಯಾಗಿರುತ್ತೋ ಅವರ ಜೀವನ ಶೈಲಿ ವಿಧಾನವೂ ಕೂಡ ಆ ರೀತಿಯಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕೆಟ್ಟದ್ದಲ್ಲ, ಯಾವಾಗಲೂ ನಮ್ಮ ಹೃದಯದಲ್ಲಿ ನಾವು ಒಳ್ಳೆಯದನ್ನು ಬಿತ್ತೋಣ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಹೃದಯವನ್ನು ಯಾವುದಕ್ಕೆ ಹೋಲಿಸಿದ್ರಿ? ಭೂಮಿಗೆ ಹೋಲಿಸಿದ್ರೆ. ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜವು 30ರಷ್ಟು, 60ರಷ್ಟು, 100ರಷ್ಟು ಏನು ಮಾಡುತ್ತಂತೆ? ಫಲ ಕೊಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಬ್ಬರ ಹೃದಯ ಹೆಂಗಿರುತ್ತೆ? ದೇವರ ವಾಕ್ಯವನ್ನು ಸ್ವೀಕರಿಸಲಾರದಂಥ ಹೃದಯ ಉಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವರು ದೇವರ ವಾಕ್ಯ ಅವರ ಸಮೀಪಕ್ಕೆ ಬಂದಾಗ ಅವರು ಇದು ನನಗೆ ಅಲ್ವೇನೋ ಅನ್ನುವಂಥ ರೀತಿಯಲ್ಲಿ ದಾರಿಯ ಮಗ್ಗಲಲ್ಲಿ ಹಾಕಿಬಿಡ್ತಾರೆ.
ಹೇಳಿದಂಥ ವಾಕ್ಯವನ್ನು ಇದು ನನಗೆ ಅಲ್ವೇನೋ ಎಂಬುದಾಗಿ ಅವರು ಮಾಡಿದಂಥ ಸಮಯದಲ್ಲಿ ಸೈತಾನ ನಕ್ಕಿ ಬಂದು ಏನು ಮಾಡುತ್ತಾರೆ, ಆ ವಾಕ್ಯವನ್ನು ಎತ್ತಿಕೊಂಡು ಹೋಗುತ್ತೆ, ಅದನ್ನು ಮರೆಸಿಬಿಡುತ್ತೆ, ದೇವರ ವಾಕ್ಯದ ಮೇಲೆ ಆಸಕ್ತಿಯನ್ನು ಕೊಡೋದಿಲ್ಲ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಾವ ಹೃದಯ ಅಂತೆ ಎಂತಹ ನೆಲ ಅಂತಂದರೆ, ಮೊದಲನೇದಾಗಿ ದಾರಿಯ ಮಗ್ಗಲಲ್ಲಿ ಬಿದ್ದಂಥ ಬೀಜದೋಪಾದಿಯಲ್ಲಿ ಕೆಲವು ಜನರಿದ್ರೆ, ಇನ್ನೂ ಕೆಲವು ಜನರು ಮುಳ್ಳು ಗಿಡಗಳ ಮಧ್ಯದಲ್ಲಿರ್ತಕ್ಕಂಥ ನೆಲದೋಪಾದಿಯಲ್ಲಿ ಇರ್ತಾರೆ. ಅಲ್ಲಿ ಅವರು ಬೇಗನೆ ದೇವ್ರ ವಾಕ್ಯವನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದಾದ ಮೇಲೆ ಲೋಕದಲ್ಲಿರ್ತಕ್ಕಂಥ ಐಶ್ವರ್ಯ, ಚಿಂತೆ, ಕೆಲವೊಂದು ಸಂಗತಿಗಳು ನಡೆಯುವಾಗ ಅವುಗಳ ಮೇಲೆ ಹೆಚ್ಚು ಮನಸ್ಸು ಉಳ್ಳವರಾಗಿರುವ ಕಾರಣಕ್ಕಾಗಿ ದೇವರ ವಾಕ್ಯ ಫಲ ಕೊಡಲಾರದೆ ಏನಾಗುತ್ತೆ ರೀ, ಎಲ್ಲ ಸಂಗತಿಗಳಿರುವ ಕಾರಣಕ್ಕಾಗಿ ಅದನ್ನೇನು ಮಾಡುತ್ತೆ, ಅಡಗಿಸಿ ಬಿಡುತ್ತೆ. ಪ್ರೇರೆ ನಾವು ನೋಡ್ತಾ ಇದ್ದೇವೆ, ಬಂಡೆಯ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಬೀಜ, ಬಂಡೆಯ ನೆಲದೋಪಾದಿಯಲ್ಲಿ ಕೆಲವು ಜನರು ಇರ್ತಾರೆ, ಅವರು ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ಒಳ್ಳೆಯ ನೆಲದ ಮನುಷ್ಯರಾಗಿ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದೋಪಾದಿಯಲ್ಲಿ ನೀವು ಜೀವಿಸುವವರಾಗಿರಿ. ಒಳ್ಳೆಯ ನೆಲ ಅಂತಂದ್ರೆ ಯಾವುದು? ನಮ್ಮ ಹೃದಯ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಒಳ್ಳೆಯ ನೆಲ ಅದು ಫಲ ಕೊಡುವಂಥ ನೆಲವಾಗಿರುತ್ತೆ. ವಾಕ್ಯಕ್ಕೆ ಆದ್ಯತೆಯನ್ನು, ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು, ವಾಕ್ಯಕ್ಕೆ ಸಂಪೂರ್ಣವಾಗಿ ಒಳ್ಳೆಯ ಏನಂತ ಹೇಳ್ತಾ ಇದೆ, ಸ್ಥಾನವನ್ನು ಕೊಡುವಂಥ ಹೃದಯವಾಗಿ ಇದ್ದು ಅದರ ಮೂಲಕವಾಗಿ ಫಲ ಕೊಡೋದಕ್ಕೆ ಸಾಧ್ಯ ಇರುತ್ತೆ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಹೊಲದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ರೀ? ಬೆಳೆಯನ್ನು ಬಿತ್ತೋದಕ್ಕೆ ಸಾಧ್ಯ. ಒಂದು ವೇಳೆ ಬೆಳೆ ಬಿತ್ತಲಾರ್ದಿದ್ರೆ ಕಳೆ ಎನ್ನುವಂಥದ್ದು ಆಟೋಮೆಟಿಕ್ ಆಗಿ ಅದೇನಾಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ನಮ್ಮ ಹೃದಯದಲ್ಲಿ ನಾವು ದೇವರ ವಾಕ್ಯಗಳನ್ನು ನಾವು ಒಂದು ವೇಳೆ ಬೆಳೆಸಲಾರದೆ ಹೋದರೆ ಆಟೋಮೆಟಿಕ್ ಆಗಿ ಆ ಒಂದು ಹೃದಯದಲ್ಲಿ ಏನು ಕಾಣಿಸುತ್ತೆ, ಏನು ಬರುತ್ತೆ ಅಲ್ಲಿ? ಕಳೆ ಎನ್ನುವಂಥದ್ದೇ ಕಾಣಸಿಗುತ್ತೆ. ಹಲ್ಲೆಲೂಯಾ. ಬೆಳೆ, ದೇವರ ವಾಕ್ಯ ಇರಲಾರ್ದಂಥ ಹೃದಯಗಳೆಲ್ಲವೂ ಕೂಡ ಯಾವುದರಿಂದ ತುಂಬಿದಾವೆ? ಕಳೆಗಳಿಂದ ತುಂಬಿದಾವೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಮ್ಮ ಹೃದಯವನ್ನು ನಾವು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಸೌಲನೆನ್ನುವಂಥ ವ್ಯಕ್ತಿಯನ್ನು ದೇವರು ಅರಸನನ್ನಾಗಿ ಮಾಡಿದಂಥ ಸಮಯದಲ್ಲಿ 10ನೇ ಅಧ್ಯಾಯದ 1ನೇ ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆತನಿಗೆ ಏನು ಕೊಟ್ರಂತೆ? ಹೊಸದಾದ ಹೃದಯವನ್ನು ಕೊಟ್ಟರು. ಒಂದ್ಸಾರಿ ಆ ವಚನವನ್ನು ನೋಡೋಣ. 1ನೇ ಸಮುವೇಲನ ಪುಸ್ತಕ 10ನೇ ಅಧ್ಯಾಯ. ತೆಗೆದಿದ್ರಮ್ಮ? ಹತ್ತನೇ ಓದ್ತಿರ ಒಂದ್ಸಾರಿ. 9ನೇ ವಚನ ಓದ್ರಮ್ಮ. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ಏನಂತೆ? ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳು ಸಂಭವಿಸಿದವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮುವೇಲ ಪ್ರವಾದಿ, ಯಾಜಕನಾಗದಂಥ ಸಮುವೇಲನು ಆತನು ಯಾವೊಂದು ವಿಷಯಗಳನ್ನು, ಸಂಗತಿಗಳನ್ನು ತಿಳಿಸಿದ್ದನು, ಆ ತಿಳಿಸಿರ್ತಕ್ಕಂಥದ್ದೆಲ್ಲವೂ ಕೂಡ ಈ ರೀತಿಯಾಗಿ ಆಗುತ್ತೆ ಎಂಬುದಾಗಿ ಅಭಿಷೇಕ ಮಾಡಿದಾದ ಮೇಲೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂತಂದರೆ, ಆತನಲ್ಲಿ ದೇವರು ಹೊಸದಾದಂಥ ನೂತನವಾದಂಥ ಹೃದಯವನ್ನು ಏನು ಮಾಡಿದ್ರಂತೆ? ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಆತನ ಒಂದು ಜೀವಿತ ಚರಿತ್ರೆ ಎನ್ನುವಂಥದ್ದು ಬದಲಾವಣೆಯಾಯಿತು. ಮೊದಲು ಇರ್ತಕ್ಕಂಥ ಸೌಲ ಬೇರೆ, ಈಗ ಅರಸನಾಗಿ ಆದ ಮೇಲೆ, ಅಭಿಷೇಕ ಹೊಂದಿದಾದ ಮೇಲೆ ಆಗಿರ್ತಕ್ಕಂಥ ಸೌಲ ಬೇರೆ. ಆತನು ದೇವರ ಪರವಶನಾಗಿ ಆತನು ಏನು ಮಾಡಿದಂತೆ? ಪ್ರವಾದನೆಗಳನ್ನು ನುಡಿದ. ಹಲ್ಲೆಲೂಯಾ. ಪ್ರವಚನಗಳನ್ನು ಆತನು ನುಡಿದ. ದೇವರ ಆತ್ಮನು ಆತನ ಮೇಲೆ ಇಳಿದು ಬಂದನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಮ್ಮ ಹೃದಯವನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಆಲಯವಾಗಿ ನಾವು ಮಾರ್ಪಡಿಸಿಕೊಳ್ಳಬೇಕಾಗಿದೆ. ದೇವರ ಆಲಯವಾಗಿ ನಮ್ಮ ಹೃದಯ ಇರುವಾಗ, ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇರುವಾಗ ನಾವು ಕೆಟ್ಟದ್ದಕ್ಕೆ ಎಷ್ಟು ಮಾತ್ರಕ್ಕೂ ಕೂಡ ನಾವು ಸ್ಥಳ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾನು ನಿಮ್ಮಲ್ಲಿ ಹೊಸ ಹೃದಯವನ್ನು ನಾನೇನು ಮಾಡ್ತೀನಿ? ಕೊಡ್ತೀನಿ. ನಿಮ್ಮ ಕಲ್ಲಾದ ಹೃದಯವನ್ನು, ನಿಮ್ಮ ಕಠಿಣವಾದಂಥ ಹೃದಯವನ್ನು ನಾನೇನು ಮಾಡ್ತೀನಿ? ತೆಗೆದುಹಾಕ್ತೀನಿ. ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಲ್ಲಿ ಹೊರಡುತ್ತೆ ಎಂಬುದಾಗಿ ದೇವರು ಹೇಳಿದ ಹಾಗೆ, ದೇವರ ಆತ್ಮಗಳಿಂದ, ದೇವರ ಆತ್ಮನ ಫಲಗಳಿಂದ ತುಂಬಿರ್ತಕ್ಕಂಥ ನಮ್ಮಲ್ಲಿ ಯಾವಾಗಲೂ ಕೂಡ ಏನಾಗುತ್ತೆ ರೀ? ಇನ್ನೊಬ್ಬರನ್ನು ಸಂತೈಸುವಂಥ
ಮಾತುಗಳು, ಇನ್ನೊಬ್ಬರಿಗೆ ಆದರಣೆಯನ್ನು ತರುವಂಥ ಮಾತುಗಳು, ದೇವರ ಆತ್ಮನ ಮಾತುಗಳು ಬರ್ತವೆ ಹೊರತಾಗಿ ಲೌಕಿಕವಾಗಿರ್ತಕ್ಕಂಥ ಮಾತುಗಳು ಬರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳಿದ್ರು 27-37 ವಚನದಲ್ಲಿ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಎಂತಹ ಹೃದಯ ಅಂದರೆ ಪೂರ್ಣ ಹೃದಯದಿಂದ ನಾವು ದೇವರನ್ನು ಪ್ರೀತಿಸುವವರಾಗಬೇಕು. ಆತನ ನಾವು ನೋಡ್ತಾ ಇದ್ದೇವೆ, ಪೂರ್ಣ ಹೃದಯದಿಂದ ಪ್ರೀತಿಸುವಂಥದ್ದು ಮಾತ್ರವಲ್ಲ, ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ನಾವು ಆತನನ್ನು ಪ್ರೀತಿಸುವವರಾಗೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ನಾವು ಬಾಯಿಂದ ದೇವರನ್ನ ನಂಬಿದೆವು ಎಂಬುದಾಗಿ ಹೇಳಿ ಒಂದು ವೇಳೆ ಆತನ ಆಜ್ಞೆಗಳಿಗೆ ನಾವು ಒಳಗಾಗಲಾರದೆ ಜೀವಿಸಿದರೆ ಖಂಡಿತವಾಗಿಯೂ ಕೂಡ ನಾವು ತಪ್ಪಾದಂಥ ರೀತಿಯಲ್ಲಿ ದೇವರನ್ನು ಸೇವಿಸುವಂಥವರಾಗಿರ್ತೀವಿ. ಅದಕ್ಕಾಗಿ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರೇ ನನ್ನನ್ನು ಪ್ರೀತಿಸುವವರು ಎಂಬುದಾಗಿ ದೇವರು ಹೇಳಿದ ಹಾಗೆ ನಾವು ಪೂರ್ಣವಾಗಿ ದೇವರ ಆತ್ಮನ ಫಲಗಳನ್ನು ಹೊಂದಿದವರಾಗಿ ಆತನಿಗೆ ನಾವು ಸಂಪೂರ್ಣವಾಗಿ ವಿಧೇಯತೆ ಉಳ್ಳವರಾಗಿ ಜೀವಿಸಬೇಕು ಪ್ರಿಯರೇ. ನಮ್ಮ ಹೃದಯದೊಳಗಡೆಯಿಂದ ಒಳ್ಳೆಯದು ಬರಬೇಕಂದ್ರೆ ಒಳ್ಳೆಯವನಾದ ದೇವರು ಯಾವಾಗಲೂ ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಎಂಬುದಾಗಿ ಹೇಳುವ ಹಾಗೆ, ದೇವರು ಯಾವಾಗಲೂ ಕೂಡ ಒಳ್ಳೆಯವನೆಂಬುದಾಗಿ ಹೇಳುವ ಹಾಗೆ, ನಮ್ಮ ದೇಹದಲ್ಲಿ ನಮ್ಮ ಒಂದು ಹೃದಯದಲ್ಲಿ ದೇವರೇ ಇರುವಾಗ ಕೆಟ್ಟದ್ದಕ್ಕೆ ಯಾವತ್ತಿಗೂ ಕೂಡ ಆಸ್ಪದ ಎನ್ನುವಂಥದ್ದು ಇರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಪೂರ್ವಿಕರು ಹೃದಯವನ್ನು ಕಠಿಣ ಮಾಡಿಕೊಂಡ ಹಾಗೆ ನೀವು ಕಠಿಣ ಮಾಡಿಕೊಳ್ಬೇಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, ಒಂದು ಸಾರಿ ಓದ್ಕೊಳ್ಳೋಣ. ಕೊನೆಯದಾಗಿ ಓದ್ತಿರಮ್ಮ, ಇಬ್ರಿಯರಿಗೆ 3:15 ವಚನ. ಹನ್ನೆರಡು 15 ಎರಡು ಹೋದ್ರು. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತಾ 15 ವಚನದಲ್ಲಿ, ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದೇವರಿಗೆ ಅವರು ಕೋಪವನ್ನು ಎಬ್ಬಿಸಿದ್ರು, ದೇವರಿಗೆ ವಿರುದ್ಧವಾಗಿ ನಡೆದರು, ಅವರು ಶಿಕ್ಷೆಯನ್ನು ಅನುಭವಿಸಿದರು. ದೇವರ ಮಾರ್ಗದಲ್ಲಿ ಜೀವಿಸಲಾರದೆ ಅವರು ಸಂಪೂರ್ಣವಾಗಿ ಲೌಕಿಕವಾದಂಥ ಮಾರ್ಗದಲ್ಲಿ ಜೀವಿಸಿದ ಕಾರಣಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಒಂದು ಭವಿಷ್ಯತ್ ಎನ್ನುವಂಥದ್ದು ನಾಶನವಾಗಿ ಹೋಯಿತು ಪ್ರಿಯರೇ. ಆದರೆ ದೇವರು ಹೇಳ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ, ಜೀವ ಸ್ವರೂಪನಾಗಿರ್ತಕ್ಕಂಥ ನನ್ನನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರಲ್ಲಿಯೂ ಕೂಡ ಇರಬಾರದು. ನೀವು ನನ್ನನ್ನು ಹಿಂಬಾಲಿಸಿ ನಡೆಯುವಾಗ, ನೀವು ನನ್ನ ಆಜ್ಞೆಗೆ ಒಳಗಾಗಿ ನಡೆಯುವಾಗ, ನೀವು ನನ್ನ ಸಮೀಪಕ್ಕೆ ಬರುವಾಗ ನಾನು ನಿಮಗೆ ಹೊಸದಾದಂಥ ನೂತನ ಹೃದಯವನ್ನು ಕೊಡ್ತೇನೆ. ನೀವು ನನ್ನಲ್ಲಿ ಆನಂದಿಸುವವರಾಗಿರ್ತೀರಿ ಹೊರತಾಗಿ ಲೋಕದ ಕಾರ್ಯಗಳಲ್ಲಿ ಅಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದ್ದಾರೆ, ಇವತ್ತು ನಮ್ಮ ಹೃದಯದೊಳಗಡೆಯಿಂದ ಏನು ಹೊರಡಲಿಕ್ಕಿದೆ, ಹೃದಯದಲ್ಲಿ ತುಂಬಿರುವಂಥದ್ದೇ ನಮ್ಮ ಏನಂತ ಹೇಳ್ತಾ ಇದ್ದೀವಿ, ಬಾಯ ಮೂಲಕವಾಗಿ ಹೊರಡುತ್ತೆ ಅಂತಂದರೆ, ಹೃದಯದಲ್ಲಿ ಇವತ್ತಿನ ದಿವಸ ನಾವು ಒಳ್ಳೆಯದನ್ನೇ ಇಟ್ಟುಕೊಂಡ್ರೆ ಖಂಡಿತವಾಗಿ ಕೂಡ ನಮ್ಮ ಜೀವಿತ ಕೂಡ ಒಳ್ಳೆಯದಾಗಿಯೇ ಇರುತ್ತೆ ಪ್ರಿಯರೇ. ಪಾಪವನ್ನು, ಈ ಲೋಕದ ಮಲಿನವಾದಂಥ ದ್ವೇಷದ ಕಾರ್ಯಗಳನ್ನು ಇಟ್ಟುಕೊಂಡ್ರೆ ನಮ್ಮ ಜೀವಿತ ಕೂಡ ಆ ರೀತಿಯಾಗಿರುತ್ತೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಗಂಟು ಎಲ್ಲಿ ಇರುತ್ತೋ ನಿನ್ನ ಮನಸ್ಸು ಕೂಡ ಅಲ್ಲೇ ಇರುತ್ತೆ. ನಿನ್ನ ಗಂಟು ಒಂದು ವೇಳೆ ಪಾಪದ ಸ್ಥಿತಿಯ ಮೇಲೆ ಇದ್ದರೆ ಖಂಡಿತವಾಗಿ ನಿನ್ನ ಮನಸ್ಸು ಎಲ್ಲಿರುತ್ತೆ, ಅಲ್ಲೇ ಇರುತ್ತೆ. ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಒಂದು ಸಾರಿ ಓದಿಕೊಳ್ಳೋಣ ಕೊನೆಯದಾಗಿ ಅದು ಆ ವಿಷಯವನ್ನು. 19ನೇ ವಚನ, 6ನೇ ಅಧ್ಯಾಯ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನಾ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ. ಹಲ್ಲೆಲೂಯಾ. ನಾವು ಗಂಟು ಎಲ್ಲಿ ಮಾಡ್ಬೇಕಂತ್ರಿ? ಭೂಮಿ ಮೇಲೆ ಅಲ್ಲ. ಹಲ್ಲೆಲೂಯಾ. ಅನೇಕರ ಗಂಟು ನಾವು ಎಲ್ಲಿ ಮಾಡಕತ್ತೀವಿ? ಭೂಮಿ ಮೇಲೆ ಮಾಡಕತ್ತೀವಿ. ಭೂಮಿ ಮೇಲೆ ಅಲ್ಲ, ಎಲ್ಲಿ ಮಾಡ್ಬೇಕು ನಾವು ಗಂಟು? ಪರಲೋಕದಲ್ಲಿ. ಹಲ್ಲೆಲೂಯಾ. ದೇವರ ವಿಷಯಗಳಿಗೋಸ್ಕರವಾಗಿ, ದೇವರ ಸಂಗತಿಗಳಿಗೋಸ್ಕರವಾಗಿ, ದೇವರು ಹೇಳಿದಂಥ ಆಜ್ಞೆಗಳಿಗೆ ವಿಧೇಯತೆಯನ್ನು ತೋರಿಸುವ ಮಕ್ಕಳಾಗಿ ನಾವಿರುವಾಗ ಪರಲೋಕದಲ್ಲಿ ನಮಗೆ ಸಂಪತ್ತು ಏನಾಗುತ್ತೆ? ಹೆಚ್ಚಾಗುತ್ತೆ. ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ನಿಮಗಿರುವಂಥದ್ದನ್ನು ಬಡವರಿಗೆ ನೀವು ದಾನ ಕೊಡ್ರಿ, ಉಪಚಾರ ಮಾಡುವವರಾಗಿ ನೀವು ಇರ್ರಿ, ದೇವರ ಕಾರ್ಯಗಳಿಗೋಸ್ಕರವಾಗಿ ವಿನಿಯೋಗ ಮಾಡುವವರಾಗಿ ನೀವು ಇರ್ರಿ, ಅನೇಕರಿಗೆ ಸಹಾಯಕರಾಗಿ ನೀವು ನಿಲ್ಲುವವರಾಗಿ
ಇರ್ರಿ, ನಿಮ್ಮಲ್ಲಿ ಹೆಚ್ಚಾಗಿ ಇರುವಂಥದ್ದನ್ನು ಇತರರಿಗೆ ಹಂಚಿಕೊಳ್ಳುವವರಾಗಿ ನೀವು ಇರ್ರಿ. ಲೋಭಿತನ ಎನ್ನುವಂಥದ್ದು ನಿಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಇರಬಾರ್ದು. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಲೋಕದಲ್ಲಿ ನಮಗೇನಿರುತ್ತೆ, ಸಂಪತ್ತಿರುತ್ತೆ. ಯೇಸು ಸ್ವಾಮಿ ಬಳಿಗೆ ಒಬ್ಬ ವ್ಯಕ್ತಿ ಯೌವನಸ್ಥನ ಬಂದು ಕೇಳ್ತಾ ಇದ್ದಾನೆ. ಆತನು ಅಧಿಕಾರಿಯಾಗಿದ್ದಾನೆ, ಆತನು ಬಹಳ ಶ್ರೀಮಂತನಾಗಿರ್ತಕ್ಕಂಥ ಯೌವನಸ್ಥನಾಗಿದ್ದಾನೆ. ಆತನು ನಾನು ಎಲ್ಲದಕ್ಕೂ ಕೂಡ ಸರಿಯಾಗಿ ನಡೆದುಕೊಂಡಿದ್ದೇನೆ ಎಂಬುದಾಗಿ ಆತ್ಮಗರ್ವವುಳ್ಳವನಾಗಿ ಸ್ವನೀತಿ ಪರನಾಗಿ ಯೇಸು ಸ್ವಾಮಿ ಬಳಿಗೆ ಬಂದು, ನಾನು ನಿತ್ಯ ಜೀವನ ಹೊಂದಬೇಕಾದ್ರೆ ಏನು ಮಾಡಬೇಕಂತೇಳಿ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಈ ರೀತಿಯಾಗಿ ಜೀವಿಸಬೇಕಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಎಲ್ಲ ಧರ್ಮಶಾಸ್ತ್ರಕ್ಕೆ ನಾನು ಸಂಪೂರ್ಣವಾಗಿ ವಿಧೇಯನಾಗಿ ಜೀವಿಸಿದ್ದೇನೆ ಎಂಬುದಾಗಿ. ಆದರೆ ನಿನ್ನಲ್ಲಿ ಒಂದು ಕಡಿಮೆ ಇದೆ, ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಅಂದರೆ ನಿನ್ನನ್ನು ನೀನು ರಿಕ್ತನಾಗಿ ಮಾಡಿಕೊಳ್ಳದೆ ಹೋದರೆ, ನಿನ್ನ ಆಸೆ, ನಿನ್ನ ಒಂದು ನಿರೀಕ್ಷೆ, ನಿನ್ನ ಒಂದು ಎಲ್ಲ ಒಂದು ಮನಸ್ಸೆಲ್ಲವೂ ಕೂಡ ನಿನ್ನ ಆಸ್ತಿಯ ಮೇಲೆ ನೀನು ಇಟ್ಕೊಂಡಿದೆಯಾ, ಅದನ್ನು ಬಿಟ್ಟು ನೀನು ನನ್ನನ್ನು ಹಿಂಬಾಲಿಸುವುದೇ ಆದರೆ, ನಿನ್ನನ್ನು ನೀನು ಸಂಪೂರ್ಣವಾಗಿ ನೀನು ನಿರಾಕರಿಸಿ ನನ್ನನ್ನು ನೀನು ನಿರೀಕ್ಷೆಯ ಆಧಾರ ಎಂಬುದಾಗಿ ತಿಳಿದುಕೊಂಡು ನನ್ನನ್ನು ಹಿಂಬಾಲಿಸುವಂಥದ್ದು ಆದರೆ ಖಂಡಿತವಾಗಿಯೂ ಕೂಡ ನಿನಗೆ ಮೋಕ್ಷ ಇದೆ, ನಿನಗೆ ಖಂಡಿತವಾಗಿಯೂ ಕೂಡ ನಿನಗೆ ಸ್ವರ್ಗ ಇದೆ, ನಿತ್ಯ ಜೀವ ಇದೆ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿಗೆ ಆ ಮನಸ್ಸು ಎಲ್ಲಿತ್ತಂತೆ, ಆ ವ್ಯಕ್ತಿಯ ಗಂಟೆ ಎಲ್ಲಿತ್ತಂತೆ, ತನ್ನ ಒಂದು ಆಸ್ತಿಯ ಮೇಲಿತ್ತು. ಅವನು ಬಹಳ ಆಸ್ತಿವಂತನಾಗಿರುವುದರಿಂದ ಯೇಸು ಹೇಳಿದಂಥ ಈ ಮಾತುಗಳನ್ನು ಅವನು ಕೇಳಿ ಏನು ಮಾಡಿದಂತೆ, ಅವನು ಆ ಯೇಸು ಸ್ವಾಮಿಯನ್ನು ಬಿಟ್ಟು ಮುಖವನ್ನು ಸಪ್ಪಗೆ ಮಾಡಿಕೊಂಡು ಅವನು ಹಿಂದಿರುಗಿ ಏನು ಮಾಡಿದಂತೆ, ಹೊರಟು ಹೋದ ಪ್ರಿಯರೇ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಐಶ್ವರ್ಯವಂತರು ಸ್ವರ್ಗವನ್ನು ಸೇರುವುದಕ್ಕೆ ಎಷ್ಟು ಕಷ್ಟ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಆ ವಚನವನ್ನು ಈ ಸಮಯದಲ್ಲಿ ಓದುತ್ತೀನಿ, ದಯವಿಟ್ಟು ಕೇಳ್ರಿ. 27ನೇ ವಚನ 18ನೇ ಅಧ್ಯಾಯ. ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನೂ ನಿನಗೆ ಒಂದು ಕಡಿಮೆಯಾಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಎಂಬುದಾಗಿ. ಐಶ್ವರ್ಯವಂತರು ಏನಂತೆ, ದೇವರ ರಾಜ್ಯದಲ್ಲಿ ಸೇರೋದು ಎಷ್ಟೋ ಕಷ್ಟ. ಯಾಕಂದರೆ ಯಾವಾಗಲೂ ಕೂಡ ಅವರು ದುಡ್ಡಿನ ಮೇಲೇ ಏನು ಮಾಡ್ತಾ ಇರ್ತಾರೆ, ಆಲೋಚಿಸುವಂಥವ್ರಾಗಿರ್ತಾರೆ. ಯಾವ ರೀತಿಯಾಗಿ ದುಡಿಸ್ಬೇಕು, ಯಾವ ರೀತಿಯಾಗಿ ಬಡ್ಡಿ ಕೊಡಬೇಕು, ಯಾವ ರೀತಿಯಾಗಿ ಇನ್ನೊಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದ್ರ ಕುರಿತಾಗಿ ಆಲೋಚನೆ ಮಾಡಿ 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 ಏನು ಮಾಡ್ತಾರೆ ರೀ, ಯಾವಾಗಲೂ ಕೂಡ ಅದರ ಮೇಲೆ ಮನಸ್ಸುಳ್ಳವರಾಗಿ ಲೋಭಿಗಳಾಗಿ ಅವರು ದೇವರ ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡದೆ ದೇವರ ಆಜ್ಞೆಗೆ ಒಳಗಾಗಿ ಜೀವಿಸದೆ ಅವ್ರು ಏನು ಮಾಡ್ತಾರೆ ರೀ, ಸಂಪೂರ್ಣವಾಗಿ ಏನು ಮಾಡ್ತಾರೆ, ಈ ಲೋಕವೇ ನಮಗೆ ಶಾಶ್ವತ ಎಂಬುದಾಗಿ ನೆನೆಸಿ ಈ ಲೋಕದ ಕುರಿತಾಗಿ ಆಲೋಚಿಸುವವರಾಗಿ ಅವರು ಸಾಯುವಂಥ ಸಮಯದಲ್ಲಿ ಅದು ಯಾವುದು ಕೂಡ ತೆಗೆದುಕೊಂಡು ಹೋಗಲಾರದೆ ಹೆಂಗೆ ಹೋಗ್ತಾರ್ರಿ, ಒಂಟಿಯಾಗಿ ಬಂದಂಥವರು, ಏನು ತೆಗೆದುಕೊಂಡು ಬರಲಾರದೆ ತಾಯಿ ಗರ್ಭದಿಂದ ಹೊರಗಡೆ ಬಂದಂಥವ್ರು ಹೋಗ್ಬೇಕಾದ್ರೆ ಭೂಗರ್ಭದಲ್ಲಿ ಹೆಂಗೆ ಹೋಗ್ತಾರ್ರಿ, ಏನೂ ಇಲ್ಲದವರಾಗಿ ಅವರು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ, ನಮ್ಮ ಮನಸ್ಸು ಇವತ್ತಿನ ದಿವಸ ಎಲ್ಲಿದೆ, ನಮ್ಮ ಹೃದಯ ಇವತ್ತಿನ ದಿವಸ ಪರಲೋಕದ ಕಾರ್ಯಗಳಿಗೋಸ್ಕರವಾಗಿ ಚಿಂತಿಸುವಂಥದ್ದಾಗಿದೆನಾ, ಅಥವಾ ನಮ್ಮ ಹೃದಯ ಕೇವಲ ಲೌಕಿಕ ವಿಷಯಗಳಿಗೋಸ್ಕರವಾಗಿ, ಕೇವಲ ನಾವು ಗಂಟು ಈ ಲೋಕದಲ್ಲಿ ಮಾಡಿದರೆ ಪ್ರಯೋಜನ ಇಲ್ಲ, ನಮ್ಮ ಗಂಟನ್ನು ನಾವು ಪರಲೋಕದಲ್ಲಿ ನಾವು ಮಾಡೋರಾಗಬೇಕು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ಲೋಟನ ಹೆಂಡತಿ ಆಕೆ ಹಿಂದಕ್ಕೆ ತಿರುಗಿ ನೋಡಿದ್ಲು, ಆಕೆ ಮನಸ್ಸೆಲ್ಲವೂ ಕೂಡ ಸೊದೋಮ ಗೊಮೋರನ ಮೇಲೆ ಇತ್ತು. 19ನೇ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ದಿವಸ ನಮ್ಮ ಗಂಟು ಎಲ್ಲಿರಬೇಕು, ನಾವು ಎಲ್ಲಿ ಮಾಡ್ಕೊಬೇಕು, ಪರಲೋಕದಲ್ಲಿ. ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ನಿನಗೆ ವಿಮೋಚನೆಯನ್ನು ಒದಗಿಸಿಕೊಟ್ಟು ನಿನ್ನ ಸ್ಥಾನವನ್ನು ಆತನು ತೆಗೆದುಕೊಂಡು ಆತನ ಸ್ಥಾನವನ್ನು ನಮಗೋಸ್ಕರವಾಗಿ ಕೊಡಬೇಕಂತೇಳಿ ಪರಿತಪಿಸಿರ್ತಕ್ಕಂಥ ದೇವರ ಕಡೆಗೆ ನಾವು ಮನಸ್ಸುಳ್ಳವರಾಗಿ ಜೀವಿಸುವಾಗ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ, ನಿಮ್ಮ ಮನಸ್ಸನ್ನು ನೀವು ಎಲ್ಲಿಡಬೇಕಂತೆ, ಪರಲೋಕದ ಮೇಲೆ ನೀವು ಇಡ್ರಿ. ಕೊಲೊಸ್ಸೆ 3. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆಯೇ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದರೆ ನೀವು ಸತ್ತಿದ್ದೀರಿ, ಅಂದರೆ ನಮಗೋಸ್ಕರವಾಗಿ ಕ್ರಿಸ್ತನು ಸತ್ತಿದ್ದಾನೆ, ನಾವು ಕೂಡ ಆತನನ್ನು ನಂಬಿದಾಗ ನಾವು ಸಂಪೂರ್ಣವಾಗಿ ಈ ಲೋಕದ ಪಾಲಿಗೆ ಸತ್ತವರಾಗಿ ಕ್ರಿಸ್ತನಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಅದಕ್ಕಾಗಿ 3ನೇ ವಚನ ಹೇಳ್ತಾ ಇದೆ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಇದೇ ನಿಜವಾಗಿರ್ತಕ್ಕಂಥ ದೇವರ ಒಂದು ವಾಗ್ದಾನ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಏನಂತೀರಿ, ನಾವು ಆತನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಾವು ಮತ್ತೆ ಕ್ರಿಸ್ತನು ಬರುವಾಗ ನಾವು ಕೂಡ ಎಬ್ಬಿಸಲ್ಪಡ್ತೇವೆ. ಈ ದೇಹ ಎನ್ನುವಂಥದ್ದು ಲಯವಾಗುವ ಈ ದೇಹ
ಅಮರತ್ವವನ್ನು ಧರಿಸಿಕೊಳ್ಳುತ್ತೆ. ಈ ಒಂದು ಮಣ್ಣಿನಿಂದ ಬಂದಿರತಕ್ಕಂಥ ಈ ದೇಹ ಸಂಪೂರ್ಣವಾಗಿ ಮಹಿಮೆಯ ದೇಹವನ್ನಾಗಿ ದೇವರು, ಲಯವಿಲ್ಲದ ದೇಹವನ್ನಾಗಿ ದೇವರು ಇದನ್ನೇನು ಮಾಡ್ತಾನೆ, ಮಾರ್ಪಡಿಸ್ತಾನೆ. ಯಾವಾಗಲೂ ಕೂಡ ದೇವರ ಸಮೀಪದಲ್ಲಿ ಸಂಗಡದಲ್ಲಿಯೇ ನಾವು ಇರಬೇಕಾದ್ರೆ ನಾವು ಇವತ್ತಿನ ದಿವಸ ನಮ್ಮ ಹೃದಯ ಯಾವ ರೀತಿಯಾಗಿದೆ ನಾವು ಆಲೋಚಿಸಿ ಕೊಳ್ಳಬೇಕಾಗಿದೆ. ಹೊಸ ಹೃದಯ, ನೂತನ ಹೃದಯವನ್ನು ದೇವರು ಒದಗಿಸಿಕೊಟ್ಟಿದಾದ ಮೇಲೆ ಅದನ್ನು ಕೊನೆಯವರೆಗೆ ಕಾಪಾಡಿಕೊಂಡು ನಾವು ಹೋಗಬೇಕು. ಸೌಲನು ಅರಸನಾದ ಮೇಲೆ ದೇವರಾತನಿಗೆ ನೂತನ ಹೃದಯವನ್ನು ಕೊಟ್ಟರೆ ಆ ವ್ಯಕ್ತಿ ಸ್ವಲ್ಪ ದಿವಸಗಳಲ್ಲಿ ಆ ಹೃದಯವನ್ನು ಕೆಡಿಸಿಕೊಂಡ. ದೇವರ ಆತ್ಮನ ವಶವಾಗಿರ್ತಕ್ಕಂಥ ಸೌಲ ದೆವ್ವದ ಆತ್ಮನ ವಶವಾಗಿ, ಸೈತಾನನ ಆತ್ಮನ ವಶವಾಗಿ ರಾಜ್ಯವನ್ನು ಕಳೆದುಕೊಳ್ಬೇಕಾಯಿತು. ಕೊನೆಯದಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕಾಯಿತು. ಇವತ್ತೊಂದು ದಿವಸ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳದೆ ನಾವು ದೇವರಿಗೆ ವಿಧೇಯರಾಗಿ ದೇವರ ಒಂದು ವಿಷಯದಲ್ಲಿ ನಮ್ಮ ಹೃದಯವನ್ನು ಯಾವಾಗಲೂ ಕೂಡ ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡವರಾಗಿ, ಉದಾರ ಮನಸ್ಸಿನಿಂದ ಜೀವಿಸುವವರಾಗಿ, ನಮ್ಮೊಳಗಡೆ ಪವಿತ್ರಾತ್ಮನ ಫಲಗಳು ಕಾಣಿಸುವಂಥ ಭಕ್ತಿಯನ್ನು ನಾವು ಮಾಡುವವರಾಗಿ ಇರುವಂಥದ್ದೇ ಆದರೆ ಖಂಡಿತವಾಗಿ ಪ್ರಿಯರ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ನಮಗೆ ದೇವರಾಗಿರ್ತಾನೆ, ನಾವೇ ಆತನ ಪ್ರಜೆಗಳಾಗಿ, ಮಕ್ಕಳಾಗಿ ನಾವು ಜೀವಿಸುವವರಾಗಿರ್ತೀವಿ. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತು ನಿನ್ನ ಹೃದಯದಲ್ಲಿ ಯಾವುದನ್ನು ತುಂಬಿಕೊಂಡಿದೆಯಾ? ಕೆಟ್ಟದ್ದಿದೆನಾ? ಕಠಿಣವಾದಂಥ ಹೃದಯ ಉಳ್ಳವರಾಗಿದ್ದೀರಾ? ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂಥ ಯಾವ ಅಪನಂಬಿಕೆಯ ಕೆಟ್ಟ ಹೃದಯವು ನಿಮ್ಮಲ್ಲಿ ಇರಬಾರದು ಎಂಬುದಾಗಿ. ಸಹೋದರ ಸಹೋದರಿ, ನಿನ್ನ ಹೃದಯ ಯಾವ ರೀತಿಯಾಗಿದೆ? ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ಎಂಬುದಾಗಿ ವಾಕ್ಯ ಹೇಳುತ್ತೆ. ಬೀಜ ಅಂದರೆ ದೇವರ ವಾಕ್ಯ. ಒಳ್ಳೆ ನೆಲ ಅಂತಂದರೆ ನಿನ್ನ ಹೃದಯ. ನಿನ್ನ ಹೃದಯ ಒಳ್ಳೆಯ ಹೃದಯವಾಗಿದೆನಾ? ಒಳ್ಳೆಯ ಹೃದಯವಾಗಿದ್ದರೆ ನೀನು ಫಲ ಕೊಡುವಂಥ ಮಗನಾಗಿ ಇರ್ತೀಯ, ಫಲ ಕೊಡುವಂಥ ಮಗಳು ನೀನಾಗಿರ್ತೀಯ. ಇವತ್ತು ನಿನ್ನ ಹೃದಯ ಯಾವ ರೀತಿಯಾಗಿದೆ? ದೇವರ ಆಲಯವಾಗಿದೆಯಾ? ದೆವ್ವದ ಆಲಯವಾಗಿದೆಯಾ? ದೇವರ ವಾಕ್ಯಕ್ಕೆ ಪ್ರತಿನಿಧಿಸುವಂಥ ಒಂದು ಕೇಂದ್ರವಾಗಿದೆಯಾ? ಅಥವಾ ದುರಾತ್ಮನ ಮಾತುಗಳು ಪ್ರತಿನಿಧಿಸುವಂಥ ಕೇಂದ್ರವಾಗಿದೆಯಾ? ದೇವರ ಒಂದು ಸಂಗತಿಗಳನ್ನು ತುಂಬಿಟ್ಟುಕೊಂಡಿರೋ ಹೃದಯವಾಗಿದೆಯಾ? ಅಥವಾ ಲೋಕದ ಸೈತಾನನ ಸಂಗತಿಗಳನ್ನು ತುಂಬಿಟ್ಟುಕೊಂಡ ಹೃದಯವಾಗಿದೆಯಾ? ಕಠಿಣ ಹೃದಯವಾಗಿದೆಯಾ? ಸರಳ ಹೃದಯವಾಗಿದೆಯಾ? ಮೃದುವಾದ ಹೃದಯವಾಗಿದೆಯಾ? ಕಲ್ಲಾದ ಹೃದಯ ನಿನ್ನದಾಗಿದೆಯಾ? ಒಂದು ಸಾರಿ ನನ್ನ ಹೃದಯದ ಕುರಿತಾಗಿ ಆಲೋಚನೆ ಮಾಡು. ದೇವರನ್ನು ನೀನು ನಂಬಿದಾದ ಮೇಲೆ ದೇವರು ನಿನ್ನ ಕಲ್ಲಾದ ಹೃದಯವನ್ನು ತೆಗೆದು ನಿನಗೆ ಮೃದುವಾದ ಹೃದಯವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿಯೇ ಏನಂತ ಹೇಳಂತಂದರೆ, ಆತನು ಹೃದಯವೆಂಬ ಹಲಗೆಯಲ್ಲಿ ಆತನು ಆ ಒಂದು ವಿಷಯಗಳನ್ನು, ಸಂಗತಿಗಳನ್ನು, ಒಡಂಬಡಿಕೆಯನ್ನು ಬರೆದಿದ್ದಾನೆ ಎಂಬುದಾಗಿ. ಸಮಯದಲ್ಲಿ ಪುಸ್ತಕದಲ್ಲೆಲ್ಲ ದೇವರು ನನ್ನ ನಿನ್ನ ಹೃದಯದಲ್ಲಿ ಆತನು ಬರೆದಿದ್ದಾನೆ. ಆ ಒಂದು ಒಡಂಬಡಿಕೆ, ಆ ಒಂದು ಆತನ ಆಜ್ಞೆಗಳು, ಆತನ ಮಾತುಗಳು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳುವವರಾಗಿರಬೇಕು. ಸಹೋದರ ಸಹೋದರಿ, ಇನ್ನೂ ಎಷ್ಟರವರೆಗೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ತೀರಿ? ಇನ್ನೂ ಎಷ್ಟರವರೆಗೆ ನೀವು ಸಂಪೂರ್ಣವಾಗಿ ಲೋಕದ ಮನುಷ್ಯ ರೂಪದಲ್ಲಿ ಜೀವಿಸುವವರಾಗಿರ್ತೀರಿ? ನಿಮ್ಮ ಹೃದಯ ಇನ್ನೂ ಕಠಿಣ ಮಾಡಿಕೊಳ್ಳುವುದು ಏಕೆ? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಪೂರ್ವಿಕರು ಅವರು ಹೃದಯವನ್ನು ಕೆಟ್ಟದಾಗಿ ನಡೆಸಿಕೊಂಡ್ರು, ದೇವರಿಗೆ ಕೋಪವನ್ನು ಎಬ್ಬಿಸಿ ಅವರು ನಾಶವಾಗಿ ಹೋದರು. ಈ ಸಮಯದಲ್ಲಿ ನಿನ್ನ ಹೃದಯದೊಳಗಡೆಯಿಂದ ಕೆಟ್ಟದು ಬರ್ತಾ ಇದೆಯಾ? ನಿನ್ನ ಹೃದಯದೊಳಗಡೆಯಿಂದ ಒಳ್ಳೆಯದು ಬರ್ತಾ ಇದೆಯಾ? ಒಳ್ಳೆಯ ಹೃದಯವಾಗಿದ್ದರೆ ಒಳ್ಳೆಯದನ್ನು ನೀನು ತರೋದಕ್ಕೆ ಸಾಧ್ಯ. ಒಂದು ವೇಳೆ ಕೆಟ್ಟ ಹೃದಯವಾಗಿದ್ದರೆ ಅದಕ್ಕೆ ಅಂತಿಮವಾಗಿ, ಕೊನೆಯದಾಗಿ ಅದರ ಮೂಲಕವಾಗಿ ಕೆಟ್ಟದೇ ಬರುತ್ತೆ. ಈ ಸಮಯದಲ್ಲಿ ನಿನ್ನ ಹೃದಯ ಬದಲಾವಣೆ ಆಗಬೇಕು, ನಿನ್ನ ಜೀವಿತ ಬದಲಾವಣೆ ಆಗಬೇಕು. ಜಕ್ಕಾಯನ ಹೃದಯ ಪಾಪದ ಹೃದಯ, ಯೇಸು ಬಂದ ಮೇಲೆ ಆತನ ಹೃದಯ ನೂತನ ಹೃದಯವಾಗಿ, ಹೊಸ ಸ್ವಭಾವದ ಹೃದಯವಾಗಿ, ಆತನು ತನ್ನ ತಪ್ಪು ಎಲ್ಲವುಗಳನ್ನು ಆತನು ದೇವರ ಬಳಿಯಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ರಿಪೆಂಟ್ ಅಂದರೆ ಪಶ್ಚಾತ್ತಾಪ ಪಟ್ಟ, ರಿಟರ್ನ್ ಟು ದ ಗಾಡ್ ಅಂದರೆ ಆತನು ದೇವರ ಸಮೀಪಕ್ಕೆ ಆತ ಬಂದ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಹೋದರ ಸಹೋದರಿ, ಈ ಸಮಯದಲ್ಲಿ ನಮ್ಮ ಜೀವಿತ ಯಾವ ರೀತಿ ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ರಾಜನೇ, ನೀವು ಹೇಳಿದ ಹಾಗೆ ಸ್ವಾಮಿ ಕರ್ತನೆ, ಒಳ್ಳೆಯ ಹೃದಯದಿಂದ ಒಳ್ಳೆಯ ಮಾತುಗಳು ಬರ್ತವೆ ಎಂಬುದಾಗಿ, ಹೃದಯದಲ್ಲಿ ತುಂಬಿರುವುದೇ ಮನುಷ್ಯನ ಬಾಯೊಳಗಿಂದ ಹೊರಡುವಂಥದ್ದು ಎಂಬುದಾಗಿ. ದೇವರೇ, ನಮ್ಮ ಹೃದಯ ಸ್ವಾಮಿ ಅದು ನಿನಗೆ ಅಂಕಿತವಾಗಿರುವ ಹೃದಯವಾಗಿ ಇರಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ಅಕ್ಷಯನಾದಂಥ ದೇವರು ನೀನು ಸ್ವಾಮಿ, ಕ್ಷಯವಿಲ್ಲದ ಸ್ಥಿತಿಯಲ್ಲಿರುವಂಥ ಆತ ನೀನಪ್ಪ. ದೇವರೇ, ನಮ್ಮನ್ನು ಕೂಡ ಆ ರೀತಿಯಾಗಿ ಮಾರ್ಪಡಿಸಬೇಕೆಂದು ಕರೆದಿರ್ತಕ್ಕಂಥ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರಪ್ಪ. ಕೂಡಿ ಬಂದಿರತಕ್ಕಂಥ ಇವ್ರನ್ನ ಆಶೀರ್ವಾದ ಮಾಡಿ, ಇನ್ನು ಅನೇಕರು ಬರಬೇಕಾಗಿತ್ತು ಸ್ವಾಮಿ, ಕೆಲವೊಂದು ಕಾರಣಗಳಿಂದ, ಸಂಗತಿಗಳಿಂದ ಬರಲಾರದೆ ಹೋಗಿದ್ದಾರೆ. ದೇವರು, ಅವರು ಕೂಡ ನಿನ್ನ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ಅವರಲ್ಲಿ ಒಳ್ಳೆಯ ಮನಸ್ಸನ್ನು
ಹುಟ್ಟಿಸಪ್ಪ. ನಮ್ಮ ಹೃದಯ ಯಾವಾಗಲೂ ಪರಲೋಕದ ಸಂಗತಿಗಳ ವಿಷಯವಾಗಿ ಆಲೋಚಿಸುವ ಹೃದಯವಾಗಿ ಇರುವಂತೆ ಸಹಾಯ ಮಾಡಿ ನಡೆಸು ದೇವರೇ. ನಾವು ನಿನ್ನನ್ನೇ ಕರ್ತನೆ ನೋಡುವ ಹಾಗೆ, ನಿನ್ನ ಬಳಿಯಲ್ಲಿಯೇ ಇರುವ ಹಾಗೆ, ನಿನಗಾಗಿ ಜೀವಿಸುವ ಹಾಗೆ ನಮ್ಮ ಕಾಯ ವಾಚ ಮಾನಸ ಪವಿತ್ರತೆ ಪರಿಶುದ್ಧತೆ ಯಾವಾಗಲೂ ಸದಾಕಾಲ ಸ್ವಾಮಿ ಕರ್ತನೆ ಪವಿತ್ರಾತ್ಮ ದೇವರೇ ನಿನಗೆ ಅಂಕಿತವಾಗಿರ್ಲಿಕ್ಕಾಗುವ ಹಾಗೆ ನಮ್ಮ ಭವಿಷ್ಯತ್ತೆಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವಪ್ಪ ದೇವರೇ. ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ನಮ್ಮನ್ನು ಸ್ವಾಮಿ ನೀವು ತಾನೇ ರೂಪಾಂತರ ಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ ಕರ್ತನೆ. ಸ್ವಾಮಿ ಶಿಲೆಗಳೋಪಾದಿಯಲ್ಲಿ ನೀನು ಮಾರ್ಪಡಿಸಿ, ಜೀವ ಉಳ್ಳ ಕಲ್ಲುಗಳೋಪಾದಿಯಲ್ಲಿ ನೀನು ಮಾರ್ಪಡಿಸಯ್ಯ ಕರ್ತನೆ. ಸ್ವಾಮಿ ಕಾಡು ಬಂಡೆಯೋಪಾದಿಯಲ್ಲಿ ಬಂದಿದ್ದೇವನಪ್ಪ. ನಮ್ಮ ಜೀವಿತವನ್ನು ಸ್ವಾಮಿ ಸಂಪೂರ್ಣವಾಗಿ ನೀನು ಕರ್ತನೆ ಶಿಲ್ಪಕಾರನಾಗಿರುವ ಯೇಸಯ್ಯ ನೀನು ನಮ್ಮನ್ನು ಸ್ವಾಮಿ ಮಾರ್ಪಡಿಸಯ್ಯ. ಅದ್ಭುತವನ್ನು ಮಾಡು ಸ್ವಾಮಿ. ಕುಂಬಾರನೇ ನೀನು ನಮ್ಮ ಜೀವಿತವನ್ನು ಅಂದವಾಗಿ ಚಂದವಾಗಿ ರೂಪಾಂತರ ಪಡಿಸಯ್ಯ ದೇವರೇ. ನಾವು ನಿನ್ನ ಹತ್ರ ಬೇಡ್ತಾ ಇದ್ದೇವೆ, ನೀವು ತಾನೇ ಸಹಾಯ ಮಾಡಿ ಸದಾಕಾಲ ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿರುವಂಥದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯನ್ಯತೆ ನಡೆಸೋಕೆ ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘಗಳು ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ.